ಬೆಳಗಾವಿಯಲ್ಲಿ ರಾಜಾರೋಷವಾಗಿ ಪೆಟ್ರೋಲ್ ಹಾಗೂ ಡೀಸೆಲ್ ಅನ್ನ ಕಳ್ಳತನ ಮಾಡಲಾಗ್ತಾ ಇದೆ. ಡೀಸೆಲ್ ಟ್ಯಾಂಕರ್ ಅಲ್ಲಿ ತುಂಬಿಕೊಂಡ್ಬರ್ತಾರಲ್ಲ, ಆ ಟ್ಯಾಂಕ್ನಿಂದಲೇ ಕಳ್ಳತನವನ್ನ ಮಾಡಲಾಗುತ್ತೆ. ಸುಭಾಷ್ ನಗರ, ಅಶೋಕ್ ನಗರ, ಗಾಂಧಿನಗರವೇ ಇದು ದೊಡ್ಡ ಅಡ್ಡೆ ಆಗಿದೆ. ತೈಲ ಕಳ್ಳತನದ ಸ್ಥಳದಿಂದಲೇ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದೆ. ಇಂಧನ ಕಳ್ಳರ ಕರಾಮತ್ತು ತೆರೆದಿಟ್ಟಿದೆ ರಿಪಬ್ಲಿಕ್ ಕನ್ನಡ. ಕುಂದಾನಗರಿ ಬೆಳಗಾವಿಲಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಕೂಡ ಏನು ತೈಲ ಮಾಫಿಯಾ ನಡೀತಿದ್ರು, ದರೋಡೆ ನಡೀತಿದ್ರು ಕೂಡ ಇಲ್ಲಿರುವಂಥ ಪೊಲೀಸರು ಇರ್ಬೋದು ಅಥವಾ ಇಲ್ಲಿಗೆ ತೈಲ ನಿಗಮದ ಅಧಿಕಾರಿಗಳು ಈವರೆಗೆ ಯಾವುದೇ ರೀತಿಯಾದಂಥ ಕ್ರಮಕ್ಕೆ ಮುಂದಾಗ್ತಿಲ್ಲ. ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಪ್ರಸಾರ ಆಗ್ತಿದ್ದಂತೆ ಈಗ ಸ್ಥಳದಲ್ಲೇ ಇದ್ದಂಥ ಮಾಫಿಯಾ ನಡೆಸಿದ್ದಂಥ ದರೋಡೆಕೋರರು ಸದ್ಯ ಈಗ ನಾಪತ್ತೆ ಆಗಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಏನು ಕದಿಮರು ಕಳ್ಳತನವನ್ನು ಮಾಡ್ತಿದ್ರು ಅದೇ ಒಂದು ಸ್ಥಳದಲ್ಲಿ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಇದೇ ಒಂದು ಶೆಡ್ಡನ್ನು ಈ ರೀತಿಯಾಗಿ ಈ ಶೆಡ್ಡನ್ನು ಇವರು ನಿರ್ಮಿಸಿಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಇದೇ ಒಂದು ಸ್ಥಳದಿಂದ ಇಲ್ಲಿ ಏನು ಕಳ್ಳತನಕ್ಕೆ ಇವರು ಕದಿಮರು ಸ್ಕೆಚನ್ನು ಹಾಕ್ತಾರೆ. ಅದರಲ್ಲಿ ಪ್ರಮುಖವಾಗಿ ಏನು ದೇಸೂರು ಡಿಪೋದಿಂದ ಏನು ಟ್ಯಾಂಕರ್ಗಳು ಬರ್ತವೆ ಅವು ಇಲ್ಲಿ ಬಂದು ಸುಮಾರು 100-200 ಲೀಟರ್ ಗಂಟಲೆ ಅದರಿಂದ ತೈಲವನ್ನು ಅಂದರೆ ಪೆಟ್ರೋಲ್ ಇರ್ಬೋದು ಡೀಸೆಲನ್ನು ಕಳ್ಳತನ ಮಾಡಿಕೊಂಡು ಇದೇ ಒಂದು ಸ್ಥಳದಲ್ಲಿ ಕೂಡ ಈಗ ಇಟ್ಕೊಂಡು ಇದನ್ನು ಬೇರೆಡೆಗೆ ಮಾರಾಟವನ್ನು ಮಾಡ್ತಾ ಇದ್ರು. ಇದಕ್ಕೆ ಕುಮ್ಮಕ್ಕನ್ನು ಅಲ್ಲಿರುವಂಥ ಲಾರಿ ಚಾಲಕರು ಇರ್ಬೋದು ಮತ್ತು ಟ್ರಾನ್ಸ್ಪೋರ್ಟ್ ಏನು ಮಾಡ್ತಾರೆ ಅವರು ಇದರಲ್ಲಿ ಭಾಗಿದಾರರು ಅನ್ನೋ ಒಂದು ಆರೋಪ ಕೂಡ ಇರುವಂಥದ್ದು. ಆದರೆ ಇದು ಇವತ್ತಿಂದಲ್ಲ ನಿನ್ನೆದ್ದಲ್ಲ ಸುಮಾರು ವರ್ಷಗಳಿಂದ ಕೂಡ ನಡೆದುಕೊಂಡು ಬಂದರು. ಈವರೆಗೂ ಯಾವುದೇ ರೀತಿಯಾದಂಥ ಕ್ರಮಕ್ಕೆ ಇಲ್ಲಿರುವ ಜಿಲ್ಲಾಡಳಿತ ಮುಂದಾಗಿಲ್ಲ. ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ. ಇದು ಗಾಂಧಿನಗರದ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಇರುವಂಥ ಈ ಶೆಡ್ಡಲ್ಲಿ ಒಳಗಡೆ ಸುಮಾರು ಬ್ಯಾರಲ್ಗಳಿವೆ. ಅದರಲ್ಲಿ ಪೆಟ್ರೋಲು ಇದೆ, ಡೀಸೆಲು ಇದೆ. ಒಳಗಡೆ ಇಲ್ಲಿ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಆಗ್ತಿದ್ದಂತೆ ಇದೇ ಒಂದು ಸ್ಥಳದಲ್ಲಿ ಒಳಗಡೆ ಸೇಕರಿಸಿ ಒಳಗಡೆ ಇಟ್ಟಿದ್ದಾರೆ. ಅದನ್ನು ಕೂಡ ನಾನು ತೋರಿಸ್ತೇನೆ. ಈ ಕದಿಮರು ಯಾವ ರೀತಿ ಕಳ್ಳತನವನ್ನು ಮಾಡ್ತಿದ್ದಾರೆ ಅನ್ನೋದನ್ನು ಸಂಪೂರ್ಣವಾಗಿ ಎಳೆಯಾಗಿ ತೋರಿಸುವ ಕೆಲಸವನ್ನು ಮಾಡ್ತಾರೆ ನಮ್ಮ ಕ್ಯಾಮ್ರಾಮ್ಯಾನ್ ಗುರುಪ್ರಸಾದ್. ಈ ಒಂದು ಏನು ಬಾಕ್ಸ್ ಇದೆ, ಕಿಂಡಿ ಏನಿದೆ ಆ ಕಿಂಡಿಯಲ್ಲಿ ಒಳಗಡೆ ಇರುವಂಥ ಬ್ಯಾರಲ್ಗಳನ್ನು ತೋರಿಸುವ ಕೆಲಸವನ್ನು ಕೂಡ ಮಾಡ್ತಾರೆ. ದುರುಸ್ತಲ್ಲಿ ಗಮನಿಸೋದು ಸಂಪೂರ್ಣವಾಗಿ ಒಳಗಡೆ ಕದಿಮರು ಯಾವ ರೀತಿಯಾಗಿ ಬ್ಯಾರಲ್ಗಳನ್ನು ಇಟ್ಟಿದ್ದಾರೆ ನೋಡ್ಬೋದು. ಸುಮಾರು ಬ್ಯಾರಲ್ಗಳಿವೆ, ಸಂಪೂರ್ಣವಾಗಿ ಪ್ಯಾಕ್ಗಳಾಗಿವೆ. ಇಷ್ಟೆಲ್ಲ ಆದರೂ ಕೂಡ ಈವರೆಗೂ ಇಲ್ಲಿರುವಂಥ ಪೊಲೀಸರು ಇರ್ಬೋದು ಅಥವಾ ತೈಲ ನಿಗಮದ ಅಧಿಕಾರಿಗಳಿರ್ಬೋದು, ಪಾಲಿಕೆ ಅಧಿಕಾರಿಗಳಿರ್ಬೋದು ಮತ್ತು ಬೆಳಗಾವಿ ಜಿಲ್ಲಾಡಳಿತ ಕೂಡ ಈವರೆಗೂ ಯಾವುದೇ ರೀತಿಯಾದಂಥ ರೇಡ್ ಮಾಡೋದಾಗಲಿ ಪರಿಶೀಲನೆ ಮಾಡುವ ಕೆಲಸವನ್ನು ಮಾಡಿಲ್ಲ. ಹಾಗಾಗಿ ಸಾಕಷ್ಟು ಅನುಮಾನಕ್ಕೆ ಕೂಡ ಈ ಒಂದು ನಡೆ ಅಂದರೆ ಅಧಿಕಾರಿಗಳ ನಡೆ ಕಾರಣ ಆಗ್ತಿದೆ. ಹಾಗಾಗಿ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು, ಇನ್ನಾದರೂ ಎಚ್ಚೆತ್ಕೊಳ್ಬೇಕು. ಸರ್ಕಾರಕ್ಕೆ ಆಗ್ತಿರುವಂಥ ವಂಚನೆ, ಪೆಟ್ರೋಲ್ ಮಾಲೀಕರಿಗೆ ಆಗ್ತಿರುವಂಥ ವಂಚನೆ ತಡೆಗಟ್ಟುವ ಕೆಲಸವನ್ನು ಮಾಡಬೇಕು. ಜೊತೆಗೆ ಏನು ಈ ಇದರಲ್ಲಿ ಏನಿದ್ದಾರೆ ಭಾಗಿದಾರರು ಏನಿದ್ದಾರೆ ಅವರನ್ನು ಹೊಣೆಗಾರನಾಗಿ ಮಾಡುವ ಕೆಲಸವನ್ನು ಮಾಡಬೇಕು. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ಕೊಂಡು ಸೂಕ್ತ ಕ್ರಮಕ್ಕೆ ಮುಂದಾಗಬೇಕು ಅನ್ನೋದು ರಿಪಬ್ಲಿಕ್ ಕನ್ನಡದ ಒಂದು ಒತ್ತಾಸೆ ಕೂಡ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿ ಪ್ರಾದ್, ರಿಪಬ್ಲಿಕ್. ಬೆಳಗಾವಿಯಲ್ಲಿ ರಾಜಾರೋಷವಾಗಿ ಪೆಟ್ರೋಲ್ ಹಾಗೂ ಡೀಸೆಲ್ ಅನ್ನ ಕಳ್ಳತನ ಮಾಡಲಾಗ್ತಾ ಇದೆ. ಡೀಸೆಲ್ ಟ್ಯಾಂಕರ್ ಅಲ್ಲಿ ತುಂಬಿಕೊಂಡ್ಬರ್ತಾರಲ್ಲ, ಆ ಟ್ಯಾಂಕ್ನಿಂದಲೇ ಕಳ್ಳತನವನ್ನ ಮಾಡಲಾಗುತ್ತೆ. ಸುಭಾಷ್ ನಗರ, ಅಶೋಕ್ ನಗರ, ಗಾಂಧಿನಗರವೇ ಇದು ದೊಡ್ಡ ಅಡ್ಡೆ ಆಗಿದೆ. ತೈಲ ಕಳ್ಳತನದ ಸ್ಥಳದಿಂದಲೇ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದೆ. ಇಂಧನ ಕಳ್ಳರ ಕರಾಮತ್ತು ತೆರೆದಿಟ್ಟಿದೆ ರಿಪಬ್ಲಿಕ್ ಕನ್ನಡ. ಕುಂದಾನಗರಿ ಬೆಳಗಾವಿಲಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಕೂಡ ಏನು ತೈಲ ಮಾಫಿಯಾ ನಡೀತಿದ್ರು, ದರೋಡೆ ನಡೀತಿದ್ರು ಕೂಡ ಇಲ್ಲಿರುವಂಥ ಪೊಲೀಸರು ಇರ್ಬೋದು ಅಥವಾ ಇಲ್ಲಿಗೆ ತೈಲ ನಿಗಮದ ಅಧಿಕಾರಿಗಳು ಈವರೆಗೆ ಯಾವುದೇ ರೀತಿಯಾದಂಥ ಕ್ರಮಕ್ಕೆ ಮುಂದಾಗ್ತಿಲ್ಲ. ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಪ್ರಸಾರ ಆಗ್ತಿದ್ದಂತೆ ಈಗ ಸ್ಥಳದಲ್ಲೇ ಇದ್ದಂಥ ಮಾಫಿಯಾ ನಡೆಸಿದ್ದಂಥ ದರೋಡೆಕೋರರು ಸದ್ಯ ಈಗ ನಾಪತ್ತೆ ಆಗಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಏನು ಕದಿಮರು ಕಳ್ಳತನವನ್ನು ಮಾಡ್ತಿದ್ರು ಅದೇ ಒಂದು ಸ್ಥಳದಲ್ಲಿ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಇದೇ ಒಂದು ಶೆಡ್ಡನ್ನು ಈ ರೀತಿಯಾಗಿ ಈ ಶೆಡ್ಡನ್ನು ಇವರು
ಇವರು ನಿರ್ಮಿಸಿಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಈ ಇದೇ ಒಂದು ಸ್ಥಳದಿಂದ ಇಲ್ಲಿ ಏನು ಕಳ್ಳತನಕ್ಕೆ ಇವರು ಕದೀಮರು ಸ್ಕೆಚನ್ನು ಹಾಕ್ತಾರೆ. ಅದರಲ್ಲಿ ಪ್ರಮುಖವಾಗಿ ಏನು ದೇಸೂರು ಡಿಪೋದಿಂದ ಏನು ಟ್ಯಾಂಕರ್ಗಳು ಬರ್ತವೆ ಅವು ಇಲ್ಲಿ ಬಂದು ಸುಮಾರು ಒಂದೊಂದು 100-200 ಲೀಟರ್ ಗಂಟಲೆ ಅದರಿಂದ ತೈಲವನ್ನು ಅಂದರೆ ಪೆಟ್ರೋಲ್ ಇರ್ಬೋದು ಡೀಸೆಲನ್ನು ಕಳ್ಳತನ ಮಾಡಿಕೊಂಡು ಇದೇ ಒಂದು ಸ್ಥಳದಲ್ಲಿ ಕೂಡ ಈಗ ಇಟ್ಕೊಂಡು ಇದನ್ನು ಬೇರೆಡೆಗೆ ಮಾರಾಟವನ್ನು ಮಾಡ್ತಾ ಇದ್ರು. ಇದಕ್ಕೆ ಕುಮ್ಮಕ್ಕನ್ನು ಅಲ್ಲಿರುವಂಥ ಲಾರಿ ಚಾಲಕರು ಇರ್ಬೋದು ಮತ್ತು ಟ್ರಾನ್ಸ್ಪೋರ್ಟ್ ಏನು ಮಾಡ್ತಾರೆ ಅವರು ಇದರಲ್ಲಿ ಭಾಗಿದಾರರು ಅನ್ನೋ ಒಂದು ಆರೋಪ ಕೂಡ ಇರುವಂಥದ್ದು. ಆದರೆ ಇದು ಇವತ್ತಿಂದಲ್ಲ ನಿನ್ನೆದ್ದಲ್ಲ ಸುಮಾರು ವರ್ಷಗಳಿಂದ ಕೂಡ ನಡೆದುಕೊಂಡು ಬಂದರು. ಈವರೆಗೂ ಯಾವುದೇ ರೀತಿಯಾದಂಥ ಕ್ರಮಕ್ಕೆ ಇಲ್ಲಿರುವ ಜಿಲ್ಲಾಡಳಿತ ಮುಂದಾಗಿಲ್ಲ. ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಇದು ಗಾಂಧಿನಗರದ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಇರುವಂಥ ಈ ಶೆಡ್ಡಲ್ಲಿ ಒಳಗಡೆ ಸುಮಾರು ಬ್ಯಾರಲ್ಗಳಿವೆ. ಅದರಲ್ಲಿ ಪೆಟ್ರೋಲು ಇದೆ, ಡೀಸೆಲು ಇದೆ. ಒಳಗಡೆ ಇಲ್ಲಿ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಆಗ್ತಿದ್ದಂತೆ ಇದೇ ಒಂದು ಸ್ಥಳದಲ್ಲಿ ಒಳಗಡೆ ಶೇಖರಿಸಿ ಒಳಗಡೆ ಇಟ್ಟಿದ್ದಾರೆ. ಅದನ್ನು ಕೂಡ ನಾನು ತೋರಿಸ್ತೇನೆ. ಕದೀಮರು ಯಾವ ರೀತಿ ಕಳ್ಳತನವನ್ನು ಮಾಡ್ತಿದ್ದಾರೆ ಅನ್ನೋದನ್ನು ಸಂಪೂರ್ಣವಾಗಿ ಎಳೆಯಾಗಿ ತೋರಿಸುವ ಕೆಲಸವನ್ನು ಮಾಡ್ತಾರೆ ನಮ್ಮ ಕ್ಯಾಮ್ರಾಮ್ಯಾನ್ ಗುರುಪ್ರಸಾದ್. ಈ ಒಂದು ಏನು ಬಾಕ್ಸ್ ಇದೆ, ಕಿಂಡಿ ಏನಿದೆ ಆ ಕಿಂಡಿಯಲ್ಲಿ ಒಳಗಡೆ ಇರುವಂಥ ಬ್ಯಾರಲ್ಗಳನ್ನು ತೋರಿಸುವ ಕೆಲಸವನ್ನು ಕೂಡ ಮಾಡ್ತಾರೆ. ದುರುಸ್ತಲ್ಲಿ ಗಮನಿಸುವುದು ಸಂಪೂರ್ಣವಾಗಿ ಒಳಗಡೆ ಕದೀಮರು ಯಾವ ರೀತಿಯಾಗಿ ಬ್ಯಾರಲ್ಗಳನ್ನು ಇಟ್ಟಿದ್ದಾರೆ ನೋಡ್ಬೋದು. ಸುಮಾರು ಬ್ಯಾರಲ್ಗಳಿವೆ, ಸಂಪೂರ್ಣವಾಗಿ ಪ್ಯಾಕ್ಗಳಾಗಿವೆ. ಇಷ್ಟೆಲ್ಲ ಆದರೂ ಕೂಡ ಈವರೆಗೂ ಇಲ್ಲಿರುವಂಥ ಪೊಲೀಸರು ಇರ್ಬೋದು ಅಥವಾ ತೈಲ ನಿಗಮದ ಅಧಿಕಾರಿಗಳಿರ್ಬೋದು, ಪಾಲಿಕೆ ಅಧಿಕಾರಿಗಳಿರ್ಬೋದು ಮತ್ತು ಬೆಳಗಾವಿ ಜಿಲ್ಲಾಡಳಿತ ಕೂಡ ಈವರೆಗೂ ಯಾವುದೇ ರೀತಿಯಾದಂಥ ರೇಡ್ ಮಾಡೋದಾಗಲಿ ಪರಿಶೀಲನೆ ಮಾಡೋ ಕೆಲಸವನ್ನು ಮಾಡಿಲ್ಲ. ಹಾಗಾಗಿ ಸಾಕಷ್ಟು ಅನುಮಾನಕ್ಕೆ ಕೂಡ ಈ ಒಂದು ನಡೆ ಅಂದರೆ ಅಧಿಕಾರಿಗಳ ನಡೆ ಕಾರಣ ಆಗ್ತಿದೆ. ಹಾಗಾಗಿ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು, ಇನ್ನಾದರೂ ಎಚ್ಚೆತ್ಕೊಳ್ಬೇಕು. ಸರ್ಕಾರಕ್ಕೆ ಆಗ್ತಿರುವಂಥ ವಂಚನೆ, ಪೆಟ್ರೋಲ್ ಮಾಲೀಕರಿಗೆ ಆಗ್ತಿರುವಂಥ ವಂಚನೆ ತಡೆಗಟ್ಟುವ ಕೆಲಸವನ್ನು ಮಾಡಬೇಕು. ಜೊತೆಗೆ ಏನು ಈ ಇದರಲ್ಲಿ ಏನಿದ್ದಾರೆ ಭಾಗಿದಾರರು ಏನಿದ್ದಾರೆ ಅವರನ್ನು ಹೊಣೆಗಾರನಾಗಿ ಮಾಡುವ ಕೆಲಸವನ್ನು ಮಾಡಬೇಕು. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ಕೊಂಡು ಸೂಕ್ತ ಕ್ರಮಕ್ಕೆ ಮುಂದಾಗಬೇಕು ಅನ್ನೋದು ರಿಪಬ್ಲಿಕ್ ಕನ್ನಡದ ಒಂದು ಒತ್ತಾಸೆ ಕೂಡ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಪುರ ರಿಪಬ್ಲಿಕ್. ಬೆಳಗಾವಿಯಲ್ಲಿ ರಾಜಾರೋಷವಾಗಿ ಪೆಟ್ರೋಲ್ ಹಾಗೂ ಡೀಸೆಲ್ ಅನ್ನ ಕಳ್ಳತನ ಮಾಡಲಾಗ್ತಾ ಇದೆ. ಡೀಸೆಲ್ ಟ್ಯಾಂಕರ್ ಅಲ್ಲಿ ತುಂಬ್ಕೊಂಡ್ಬರ್ತಾರಲ್ಲ, ಆ ಟ್ಯಾಂಕ್ನಿಂದಲೇ ಕಳ್ಳತನವನ್ನ ಮಾಡಲಾಗ್ತದೆ. ಸುಭಾಷ್ ನಗರ, ಅಶೋಕ್ ನಗರ, ಗಾಂಧಿನಗರವೇ ಇದು ದೊಡ್ಡ ಅಡ್ಡೆ ಆಗಿದೆ. ತೈಲ ಕಳ್ಳತನದ ಸ್ಥಳದಿಂದಲೇ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದೆ. ಇಂಧನ ಕಳ್ಳರ ಕರಾಮತ್ತು ತೆರೆದಿಟ್ಟಿದೆ ರಿಪಬ್ಲಿಕ್ ಕನ್ನಡ. ಕುಂದಾನಗರಿ ಬೆಳಗಾವಿಲಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಕೂಡ ಏನು ತೈಲ ಮಾಫಿಯಾ ನಡೀತಿದ್ರು, ದರೋಡೆ ನಡೀತಿದ್ರು ಕೂಡ ಇಲ್ಲಿರುವಂಥ ಪೊಲೀಸರು ಇರ್ಬೋದು ಅಥವಾ ಇಲ್ಲಿಗೆ ತೈಲ ನಿಗಮದ ಅಧಿಕಾರಿಗಳು ಈವರೆಗೆ ಯಾವುದೇ ರೀತಿಯಾದಂಥ ಕ್ರಮಕ್ಕೆ ಮುಂದಾಗ್ತಿಲ್ಲ. ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಪ್ರಸಾರ ಆಗ್ತಿದ್ದಂತೆ ಈಗ ಸ್ಥಳದಲ್ಲೇ ಇದ್ದಂಥ ಮಾಫಿಯಾ ನಡೆಸ್ತಿದ್ದಂಥ ದರೋಡೆಕೋರರು ಸದ್ಯ ಈಗ ನಾಪತ್ತೆ ಆಗಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಏನು ಕದೀಮರು ಕಳ್ಳತನವನ್ನು ಮಾಡ್ತಿದ್ರು ಅದೇ ಒಂದು ಸ್ಥಳದಲ್ಲಿ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಇದೇ ಒಂದು ಶೆಡ್ಡನ್ನು ಈ ರೀತಿಯಾಗಿ ಈ ಶೆಡ್ಡನ್ನು ಇವರು ನಿರ್ಮಿಸಿಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಇದೇ ಒಂದು ಸ್ಥಳದಿಂದ ಇಲ್ಲಿ ಏನು ಕಳ್ಳತನಕ್ಕೆ ಇವರು ಕದೀಮರು ಸ್ಕೆಚನ್ನು ಹಾಕ್ತಾರೆ. ಅದರಲ್ಲಿ ಪ್ರಮುಖವಾಗಿ ಏನು ದೇಸೂರು ಡಿಪೋದಿಂದ ಏನು ಟ್ಯಾಂಕರ್ಗಳು ಬರ್ತವೆ ಅವು ಇಲ್ಲಿ ಬಂದು ಸುಮಾರು ಒಂದೊಂದು 100-200 ಲೀಟರ್ ಗಂಟಲೆ ಅದರಿಂದ ತೈಲವನ್ನು ಅಂದರೆ ಪೆಟ್ರೋಲ್ ಇರ್ಬೋದು ಡೀಸೆಲನ್ನು ಕಳ್ಳತನ ಮಾಡಿಕೊಂಡು ಇದೇ ಒಂದು ಸ್ಥಳದಲ್ಲಿ ಕೂಡ ಈಗ ಇಟ್ಕೊಂಡು ಇದನ್ನು ಬೇರೆಡೆಗೆ ಮಾರಾಟವನ್ನು ಮಾಡ್ತಾ ಇದ್ರು. ಇದಕ್ಕೆ ಕುಮ್ಮಕ್ಕನ್ನು ಅಲ್ಲಿರುವಂಥ ಲಾರಿ ಚಾಲಕರು ಇರ್ಬೋದು ಮತ್ತು ಟ್ರಾನ್ಸ್ಪೋರ್ಟ್ ಏನು ಮಾಡ್ತಾರೆ ಅವರು ಇದರಲ್ಲಿ